ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಕಾಣ್ತಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಫಸ್ಟ್ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಇವತ್ತಿನ ಬ್ಲಾಗು ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಮ್ಮ ಪಾಪು ಮಲಗಿದ್ದಾನೆ. ನಾನು ನೋಡಿದ ತಕ್ಷಣ ಯಾವ ಥರ ಅಳ್ತಿದ್ದಾನೆ ನೋಡಿ. ತುಂಬ ಚೆನ್ನಾಗಿ ಆಟ ಆಡ್ತಿರ್ತಾನೆ. ನಾನು ನೋಡಿದ ತಕ್ಷಣವೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನೋಡಿ, ಇಲ್ಲಿ ನಾ ಇರಲಿಲ್ಲ ಅಂದರೆ ಚೆನ್ನಾಗಿ ಆಟ ಆಡ್ತಿರ್ತಾನೆ. ನೋಡಿ, ಇವತ್ತು ದೋಸೆ ಮಾಡಿದ್ವಿ. ಇವತ್ತು ಅಮಾವಾಸ್ಯೆ ಬೇರೆ ಇದೆ. ಅಮಾವಾಸ್ಯೆಗೆ ಎಡೆ ಇಟ್ಟು ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರನೇ ದೋಸೆ ಮಾಡ್ತಿದ್ವಿ. ಈ ಅಮಾವಾಸ್ಯೆಗೆ ನಾವು ದೋಸೆನೇ ಮಾಡೋದು. ಇವಾಗ ಗೋಧಿ ದೋಸೆ ಮಾಡ್ತಾಯಿದ್ದೀವಿ. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಕೊಂಡು ಹಾಕ್ತಾಯಿದ್ದೀವಿ. ಅಮ್ಮ ಮಾಡ್ತಾಯಿದ್ಲು ನೋಡಿ. ಇದಕ್ಕೆ ಕಾಂಬಿನೇಷನ್ನಾಗಿ ಸ್ವೀಟ್ ಬೇಳೆ ಸಾಂಬಾರು ಅಂತೀವಲ್ಲ, ಅದನ್ನು ಮಾಡಿದ್ದೀವಿ. ಇದಕ್ಕೆ ಹೆಸರು ಬೇಳೆ ಹಾಕ್ಬಿಟ್ಟು ಕುದಿಸಿ ಇದಕ್ಕೆ ಬೆಲ್ಲ ಮತ್ತು ಶುಂಠಿ ಹಾಕ್ಬಿಟ್ಟು ಮಾಡ್ಕೊಳ್ಳೋದು ಅಷ್ಟೇ. ಸಿಂಪಲ್ ಇದು. ನಿಮ್ಮ ಮನೇಲಿ ಯಾರ್ಯಾರ ಮನೇಲಿ ಮಾಡ್ತೀರಾ ಈ ಅಮಾವಾಸ್ಯೆನ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಅಡುಗೆನೂ ಅಮ್ಮ ಮಾಡ್ತಾಯಿದ್ದಾರೆ. ನಾನು ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಸಿಗ್ತೀನಿ. ನೋಡಿ, ಇವಾಗ ಪೂಜೆ ಮಾಡಿದ್ದೀನಿ. ಎತ್ತೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ಈ ಅಮಾವಾಸ್ಯೆಗೆ. ಮಣ್ಣಿಂದ ಮಾಡಿರುವಂಥ ಎತ್ತುಗಳನ್ನು ಇಟ್ಬಿಟ್ಟು ಮತ್ತು ಎಡೆಗೆ ದೋಸೆ ಮತ್ತು ಬೇಳೆ ಸಾರು ಮಾಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಇಡ್ತಾಯಿದ್ದೀನಿ. ಇವತ್ತಿನ ರಂಗೋಲಿ ಈ ಥರ ಇತ್ತು ನೋಡಿ. ನಮ್ಮ ಮನೆ ಮುಂದೆ ಸಿಂಪಲ್ಲಾಗಿ ಹಾಕಿದ್ದೆ ನೋಡಿ. ಇವಾಗ ಪೂಜೆ ಎಲ್ಲ ಮುಗೀತು. ನನ್ನ ಮಗ ಕೂಡ ಹಠ ಮಾಡ್ತಾಯಿದ್ದಾನೆ. ಅವನ್ನ ಎತ್ಕೊಂಡ್ಬಿಟ್ಟು ಹಾಗೆ ಆಟ ಆಡಿಸ್ತಾ ಇದ್ದೆ ನೋಡಿ. ಫೋನ್ ನೋಡೋದು ಹೇಗೆ ನೋಡ್ತಾನೆ ಅಂತಂದು ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಅಂದ್ಕೊಂಡಿದ್ದೆ. ಇವನು ಹಂಗೆ ಮಲ್ಕೋಬಿಟ್ಟ. ನಂದು ಕೂಡ ಇವತ್ತು ಪೂಜೆ ಅದು ಮಾಡೋದಿತ್ತಲ್ಲ, ಅದಕ್ಕೆ ಲೇಟ್ ಆಗಿಬಿಡ್ತು. ಇವನು ಎದ್ದ ಮೇಲ್ಗಡೆ ಸ್ನಾನ ಮಾಡಿಸಿದ್ರಾಯ್ತು. ಇವಾಗ ನೆಕ್ಸ್ಟ್ ಕೆಲಸ ನೋಡ್ಕೋಬೇಕು. ಇವಾಗ ಊಟ ಮಾಡ್ಕೋತೀನಿ ಫಸ್ಟು. ಲೇಟೂ ಆಗಿದೆ, ಆವಾಗಲೇ 12 ಗಂಟೆ ಆಗಿದೆ ಟೈಮು. ಊಟ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಮಾಡೋಣ. ನನ್ನ ತೊಟ್ಲಲ್ಲೇ ಮಲಗಿಸ್ತಿದ್ದೆ. ಅವನು ಕೆಳಗಡೆನೇ ಚೆನ್ನಾಗಿ ಮಲಗ್ತಾನೆ, ಅದಕ್ಕೋಸ್ಕರ ಕೆಳಗಡೆನೇ ಹಾಕಿದ್ದೀನಿ. ಇಲ್ಲಾಂದರೆ ಅಲ್ಲೇ ಮಲಗಿಸ್ತಿದ್ದೆ. ಇವಾಗ ಊಟಕ್ಕೆ ಹಾಕೊಳ್ಳೋಣ ಬನ್ನಿ. ಫಸ್ಟು ಊಟ ಮಾಡ್ಕೊಂಬಿಡ್ಬೇಕು ನೋಡಿ. ಅವಾಗಲೇ ಹೇಳ್ದಂಗೆ ದೋಸೆ ಮಾಡಿದ್ವಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದ್ರ ಜೊತೆ ಬೇಳೆ ಸಾರನ್ನು ಮಾಡಿದ್ವಲ್ಲ, ಸ್ವೀಟ್ ಇರೋದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತಂದು. ಊಟ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ. ಸೂಪರಾಗಿತ್ತು ಅಂತ ಹೇಳ್ಬೋದು. ನಿಮ್ಮ ಮನೇಲಿ ಯಾರ್ಯಾರ ಮನೇಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಅಮಾವಾಸ್ಯೆಗೆ ದೋಸೆ ಮತ್ತು ಸಿಹಿಬೇಳೆ ಅಂತೀವಿ ನಾವು, ಅದೇ ಸ್ಪೆಷಲ್ ಅಂತ ಹೇಳ್ಬೋದು. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಈ ಅಮಾವಾಸ್ಯೆನ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೇಸ್ಟಿಯಾಗಿತ್ತು ಇದು ಮಾತ್ರ. ನೋಡಿ, ಇವಾಗ ಬಟ್ಟೆ ತೊಳೆದ್ಬಿಟ್ಟು ಊಟ ಮಾಡೋಷ್ಟರಲ್ಲಿ ಎದ್ಬಿಟ್ಟಿದ್ದಾನೆ. ಇವನು ಯಾವ ಥರ ಆಟ ಆಡ್ತಾಯಿದ್ದಾನೆ ನೋಡಿ. ಎದ್ಬಿಟ್ಟಿಯೇನೋ? ಸ್ನಾನ ಮಾಡಬೇಕಪ್ಪ ನೀನು. ಹಾಯ್ ಮಾಡಲಿ, ಹಾಯ್. ಇವಾಗ ಇವನಿಗೆ ಸ್ನಾನ ಮಾಡಿಸ್ತೀನಿ. ಇದೊಂದು ಫೇವ್ರೇಟ್ ಅಲ್ಲಪ್ಪ, ಇನ್ನ ಫೇವ್ರೇಟ್ ಅಲ್ಲ ಇದು. ವಾಯ್ಸು ಕೇಳೋದಿಲ್ಲ ಅಂತ ಫ್ಯಾನ್ ಆಫ್ ಮಾಡಿದ್ದೀನಿ ನೋಡಿ. ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಬೆವರೆಲ್ಲ ಬಂದುಬಿಟ್ಟಿದೆ. ಇವಾಗ ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಂಡ್ಬಿಟ್ಟು ಬರ್ತೀನಿ. ನನ್ನ ಮಗನಿಗೆ ಸ್ನಾನ ಮಾಡಿಸೋದಂದ್ರೇ ಒಂಥರ ಫಜೀತಿ ಅಂತಲೇ ಹೇಳ್ಬೋದು. ಬಟ್ಟೆ ಬಿಚ್ಚೋಕ್ಕೂ ಅಳ್ತಾನೆ, ಬಟ್ಟೆ ಹಾಕ್ಕೊಳ್ಳೋಕ್ಕೂ ಅಳ್ತಾನೆ, ಎರಡಕ್ಕೂ ಅಳ್ತಾನೇ ಇರ್ತಾನೆ ನೋಡಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಯಾವ ಥರ ಆಟ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು, ಒಂದು ಕಡೆ ನಿಂತಲ್ಲಿದ್ರಲ್ಲ, ಕುಂತಲ್ಲಿ ಕೂಡಲ್ಲ, ಆ ಥರ ಮಾಡ್ತಾನೆ. ಇವಾಗ ಅವನಿಗೆ 6 ಮಂತ್ ರನ್ನಿಂಗ್ ಇದೆ. ನಾವು ಎಣ್ಣೆ ಸ್ನಾನನೂ ಮಾಡಿಸ್ತಾ ಇದ್ವಿ. ಇವತ್ತು ಅವನಿಗೆ ಕೋಲ್ಡ್ ಆಗಿರೋ ಕಾರಣಕ್ಕೆ ಹಂಗೇ ಸುಮ್ಮನೆ ಬಿಸಿನೀರಲ್ಲಿ ಸ್ನಾನ ಅಷ್ಟೇ ಮಾಡ್ತಿದ್ದೀನಿ. ತಲೆ ಏನು ಸ್ನಾನ ಮಾಡಿಸಿಲ್ಲ. ನಾಳೆಗೆ ಎಣ್ಣೆ ಸ್ನಾನ ಮಾಡಿಸ್ತೀನಿ ನೋಡಿ. ಯಾವ ಥರ ಆಟ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಎಣ್ಣೆ ಸ್ನಾನ ಮಾಡಿಸ್ಬಿಟ್ರಂದ್ರು ಎಣ್ಣೆ ಸ್ನಾನ ಮುಗಿಯೋವರೆಗೂ ಅಳ್ತಾ ಇರ್ತಾನೆ ನೋಡಿ. ಇವಾಗ ಫೈನಲ್ ಆಗಿ ರೆಡಿ ಮಾಡಿದೆ. ಅವನ್ನ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಅವನ್ನೆಲ್ಲ ಪ್ರಾಡಕ್ಟ್ಗಳೆಲ್ಲ. ಯಾಕಂದ್ರೆ ಒಂದೇ ಸರಿ ಸಿಗುತ್ತೆ, ಒಂದೇ ಸರಿ ಹಚ್ಬಿಟ್ಟು ಇಟ್ಬಿಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಯಾವ ಥರ ಆಟ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು.
ನೋಡಿ ಆಟ ಆಡ್ಕೊತ ಮಲ್ಕೊಂಬಿಟ್ಟ. ನೋಡಿ ಸ್ನಾನ ಮಾಡಿಸಿದ್ರೆ ಸಾಕು ಅವನಿಗೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ. ಇವಾಗ ಅವ್ನು ಮಲ್ಕೋಣ. ನಾನು ಕೂಡ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ಟೆ ತೊಳೆಯೋಣ ಅಂದ್ಕೊಂಡಿದ್ದೆ. ನಮ್ಮಮ್ಮ ಆವಾಗಲೇ ತೊಳೆದ್ಬಿಟ್ಟಿದ್ರು, ಅದಕ್ಕೆ ಸ್ವಲ್ಪ ನಿದ್ದೆ ಮಾಡಿದೆ. ನೋಡಿ ಇವತ್ತು ನಮ್ಮೂರಲ್ಲಿ ಮಳೆನೂ ಬರ್ತಾ ಇದೆ. ಸಿಕ್ಕಾಪಟ್ಟೆ ಅಲ್ಲ, ಸ್ವಲ್ಪನೇ ಬಂತು, ಅಷ್ಟೊಂದೇನು ಬಂದಿಲ್ಲ. ನಾವು ಒಣಮೆಣ್ಸಿಕಾಯಿನ ಒಣಗಾಕಿದ್ದೀವಿ ಇವತ್ತು. ಮಳೆಯಲ್ಲಿ ತೆಕ್ಕೊಳಕ್ಕೆ ನೆನಪೇ ಆಗಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೀವಿ. ಎಲ್ಲ ಮೆತ್ತಗಾಗಿ ಹೋಗ್ಬಿಟ್ಟಿದ್ದಾವೆ ನೋಡಿ. ಮತ್ತು ಬಿಸಿಲು ಬಂದಾಗ ಒಣಗಾಕಿದ್ರೆ ಆಯಿತು ಅಂತ ತೆಗೆದಿಟ್ಕೊಂಡ್ವಿ. ನೋಡಿ ಇವಾಗ ಟೀ ಕುಡಿತಾ ಇದ್ದೀನಿ. 4 ಗಂಟೆ ಮತ್ತೆ ವೀಡಿಯೋನ ಶುರು ಮಾಡಿದ್ದೆ ನಾನು. ಇವಾಗ ಟೀ ಕುಡ್ಕೊಂಡ್ಬಿಟ್ಟು ಮುಂದಿನ ಕೆಲಸ ನೋಡ್ಕೋತೀನಿ. ಆದರೆ ಮಾಡ್ತೀನಿ, ಇಲ್ಲಾಂದರೆ ಎಂಡ್ ಮಾಡ್ತೀನಿ ವೀಡಿಯೋನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಬಾಯ್ ಬಾಯ್.